ಬಳ್ಳಾರಿಯನ್ನು ನೋಡಿದರೆ ವಿಜಯೇಂದ್ರ ಅವರಿಗೆ ಇದು ಪ್ರತಿಷ್ಠೆಯ ಕಣ. ಯಾಕಂದರೆ ಲಾಸ್ಟ್ ಎಲೆಕ್ಷನ್ ವಿಜಯೇಂದ್ರ ಅವರಿಗೆ 1 ವರ್ಷದ ಮಧ್ಯದಲ್ಲೇ MP ಎಲೆಕ್ಷನ್ ಬಂದಿರೋದ್ರಿಂದ ಕಷ್ಟ ಆಗಿತ್ತು ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳಿಕ್ಕೆ. ಬಟ್ ಹಿಯರ್ BJPಯಲ್ಲಿಯೂ ಕೂಡ ಅವರ ಎಗೇನ್ಸ್ಟ್ನು ಮಾತುಗಳು, ಅವರ ಆ ಕಾಂಪಿಟೇಷನ್ ಒಳ ಜಗಳಗಳು ಇರುವುದರಿಂದ ಟು ಪ್ರೂವ್ ಹಿಮ್ಸೆಲ್ಫ್, ಇದು ಕಾಂಗ್ರೆಸ್ಸಿನ ಟಿಕೆಟ್ ಆಗಿರೋದ್ರಿಂದ, ಕಾಂಗ್ರೆಸ್ನ ಸೀಟ್ ಆಗಿರೋದ್ರಿಂದ, ಕಾಂಗ್ರೆಸ್ನ ಸಿಟ್ಟಿಂಗ್ MP ಕೂಡ ಅಲ್ಲೇ ಆಗಿರೋದ್ರಿಂದ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ವಿಜಯೇಂದ್ರ ಅವರು ಅಲ್ಲಿ ಟಿಕಾಣಿ ಹೂಡಿ ಮಾಡಿದ ಎಲೆಕ್ಷನಲ್ಲಿ ಏನಾದರೂ BJP ಹನುಮಂತು ಬಂಗಾರು ವಿನ್ ಆದರೆ ಅದು ಸಾಧ್ಯತೆ ಅದು ಏನಾದರೂ ಆದರೆ more than a candidate, this credit goes to ವಿಜಯೇಂದ್ರ ಪ್ಲಸ್ ಜನಾರ್ದನ್ ರೆಡ್ಡಿ ಏನು ತನ್ನ ರಾಜಕೀಯ ಅಸ್ತಿತ್ವವನ್ನೇ ಕಳ್ಕೊಂಡಿದ್ದಾರೆ ಅಂತ ಹೇಳುವುದು. ಅಪ್ಡೇಟ್ ಬರ್ತಾ ಇದೆ, ಮಹಾ ವಿಕಾಸ್ ಅಘಾಡಿಯ ಗೆದ್ದಂತ ಜನರನ್ನ 4 ಗಂಟೆ ಒಳಗಡೆ ಮುಂಬೈ ಬಂದ್ಬಿಡಿ, ಕರ್ನಾಟಕಕ್ಕೆ ಹೋಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಯಾಕಂದ್ರೆ ಅಲ್ಲಿ ಅತಂತ್ರ ಆಗುವ ಮತ್ತು ಈ ಕುದುರೆ ವ್ಯಾಪಾರ ಸ್ಟಾರ್ಟ್ ಆಗುವ ಲಕ್ಷಣಗಳು ಈ ಅರ್ಲಿ ಟ್ರೆಂಡ್ ಅಲ್ಲಿ ಗೋಚರ ಆಗಿರೋದ್ರಿಂದ ಸ್ಪೆಷಲ್ ಫ್ಲೈಟ್ ಈಸ್ ರೆಡಿ. ಈ ತರ ನ್ಯಾಷನಲ್ ಟ್ರಾವೆಲ್ ಬಸ್ ಅಲ್ಲ, ಶರ್ಮಾ ಟ್ರಾವೆಲ್ಸ್ ಬಸ್ ಅಲ್ಲ, ಸ್ಪೆಷಲ್ ಫ್ಲೈಟ್ ಇಸ್ ರೆಡಿ. ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲಿದ್ದು ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ಕಾಯ್ತವ್ರೆ. ನನ್ನ ಮಾಹಿತಿ ಪ್ರಕಾರ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಅಲ್ಲ, AICC ಅಧ್ಯಕ್ಷರು ಕೆಲಸನೇ ಮಾಡ್ತಾ ಇಲ್ಲ, ಚುನಾವಣೆ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಹೇಳವ್ರೆ ಎಲ್ಲರನ್ನು ನಾವು ಈಗ ನನಗೆ ಕುತೂಹಲ ಅಂತೇಳಿ ಈಗಲ್ಟನ್ಗೆ ಬರ್ತಾರೆ, ಎಲ್ಲಿ ಬರ್ತಾರೆ ಅಂತ ನೋಡ್ಬೇಕು. ಈಗಲ್ಟನ್ ಒಮ್ಮೆ ಒಳ್ಳೆ ಹೆಸರಿದೆ, ಈಗಲ್ಟನ್ ಅಂತ ಹೇಳಿದ ಕೂಡಲೇ ಯಾವ್ದು ಬುಕ್ ಮಾಡಿದ್ದಾರೆ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ BJP ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ, ನಾಗ್ಪುರ್ ಕರ್ಕೊಂಡು ಹೋಗ್ತಾರ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲ ವಿ ಡೋಂಟ್ ನೋ. ಎಲ್ಲ ರಾಜಕೀಯದಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ನೋಡಿ, ಈಗ ನಮ್ಮ ಮಿತ್ರರು ಪೂಜಾ ಅವರು ಹೇಳ್ತಾರೆ ಎಲ್ಲಿಗೂ ನಮಗೆ ಭಯ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಭಯ ಇಲ್ಲ ಕರ್ನಾಟಕದವ್ರು ಕರ್ಕೊಂಡೋಗಿ ಯಾಕೆ ಮುಂಬೈಲಿ ಇರಿಸ್ಕೊಂಡಿದ್ರಿ ನೀವು ಆಪರೇಷನ್ ಕಮಲ ಮಾಡಿದ ರೀತಿ. ಸೊ ಹಾಗಾಗಿ BJPಗೆ ಇದ್ರಲ್ಲಿ ನಂಬರ್ 1 ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋದು. ಮುನ್ನಡೆಗೆ ಬಂದ್ರು, ಆಗ ಯಾಸಿರ್ ಖಾನ್ ಪಠಾಣ್ ಮುನ್ನಡೆಗಿದ್ರು. ಈಗ ಭರತ್ 21,910 ಮತಗಳು, ಯಾಸಿರ್ ಖಾನ್ ಪಠಾಣ್ 20,300ಕ್ಕೆ ಇಳಿದಿದ್ದಾರೆ. ಸೊ BJP ಮತ್ತೆ ಲೀಡ್ ಬಂದಿದೆ, ಭರತ್ ಬೊಮ್ಮಾಯಿ ಅವರು ಲೀಡ್ ಬಂದಿದ್ದಾರೆ. ಹಾವೇಣಿ ಆಟ, ಮೂರು ಕ್ಷೇತ್ರದಲ್ಲಿ ಹಾವೇಣಿ ಆಟ ಸ್ಟಾರ್ಟ್ ಆಗಿದೆ. ಸೊ ರಾಜ್ಯದ 3 ಕ್ಷೇತ್ರಗಳು ಬಹಳ ಕುತೂಹಲ ಕೆರಳಿಸ್ಕೊಳ್ತಾ ಇದೆ. ಈ 3 ಕ್ಷೇತ್ರಗಳು ಹೇಗಿತ್ತು ಅಂತಂದ್ರೆ, ಅಟ್ಲೀಸ್ಟ್ 2 ಕ್ಷೇತ್ರಗಳು ಒನ್ ಸೈಡ್ ಫೈಟ್ ಆಗಿ ಲಾಸ್ಟ್ ಟೈಮ್ ಗೆದ್ದಿರುವಂತದ್ದು. ಆದ್ರೆ ಈಗ ಭರತ್ ಬೊಮ್ಮಾಯಿ ಮತ್ತೆ ಮುನ್ನಡೆಗೆ ಬಂದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗಿದ್ದಂಥ ಜನ ಬೆಂಬಲ ಅಥವಾ ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾ ಇದ್ದಂಥ ರೀತಿಯಲ್ಲೇ ಅವರ ಮಗ ಗೆದ್ದು ಬಿಡ್ತಾರೆ ಅನ್ನೋ ಲೆಕ್ಕಾಚಾರಗಳಿದ್ರೆ ಅದು BJPಗರ ಪಾಳ್ಯದಲ್ಲಿ ಸ್ವಲ್ಪ ಸುಳ್ಳು, ಅಥವಾ ಇಲ್ಲ ಅದು ಹಾಗಿಲ್ಲ, ಅದು ಹಾಗಾಗಲ್ಲ ಅನ್ನೋದನ್ನ ಈ ಚುನಾವಣೆಯ ಆರಂಭಿಕ ಟ್ರೆಂಡ್ ತೋರಿಸ್ತಾ ಇದೆ. ಸೊ ಭರತ್ ಬೊಮ್ಮಾಯಿ ಈಗ 4ನೇ ಸುತ್ತಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಬಟ್ ಲೀಡ್ ಏನು ಸರಿ, ಸುಮಾರು 600 ಚಿಲ್ಲರೆ ಅಷ್ಟೇ ಲೀಡು, ಅಂತ ದೊಡ್ಡ ಲೀಡ್ ಏನು ಕಾಣ್ತಾ ಇಲ್ಲ. ಸ್ವಲ್ಪ ಒಂದು 4ನೇ ಸುತ್ತಿನಲ್ಲಿ ಉಸಿರಾಡಬಹುದಾದಂಥ ಲೀಡ್ನಲ್ಲಿ ಭರತ್ ಬೊಮ್ಮಾಯಿ ಇದ್ದಾರೆ. ಬಟ್ ಎನಿ ಟೈಮ್ ಇದು ಟ್ರೆಂಡ್ ಚೇಂಜ್ ಆಗಬಹುದು. 18 ಸುತ್ತು ಬರುತ್ತೆ ಶಿಗ್ಗಾವಿಯಲ್ಲಿ, ಈಗ 4 ಅಷ್ಟೇ, ಇನ್ನು 14 ಬಾಕಿ ಇದೆ. ಆಗಿರೋದು ಕೇವಲ 20%, ಇನ್ನು ಆಗಬೇಕಾಗಿರೋದು 80%. ಈ 80% ಅಲ್ಲಿ ಎನಿ ಟೈಮ್ ಟ್ರೆಂಡ್ ಎಲ್ಲಿಗೆ ಬೇಕಾದರೂ ಚೇಂಜ್ ಆಗಬಹುದು, ಟರ್ನ್ ಆಗಬಹುದು ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಈಗ ಶಿಗ್ಗಾವಿಯಲ್ಲಿ BJP ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ.